ನಿಮ್ಗೆ ಅದೇ ಸಿಸ್ಟಮ್ ಬೇಕು. ಏನ್ ಹೇಳಿ, ಅವ್ರು ಪ್ರಚಾರ ಮಾಡಿ ಬಂದಿದ್ದಾರೆ, ನೀವು ಪ್ರಚಾರ ಮಾಡಿ. ಏನ್ ಹೇಳಿ ಅಲ್ವಾ, ಮಾಡ್ಬೇಕಲ್ವಾ? ಹೌದು. ಈಗ ಎಲ್ಲೋ ಉಪೇಂದ್ರ ಅವರು ಮನೆ ಕೂತ್ಕೊಂಡು ಮಾತಾಡಿದ ತಕ್ಷಣ ಬದಲಾವಣೆ ಆಗಲ್ಲ. ಅಲ್ಲಲ್ಲ, ರೋಡಿಗೆ ಬರಬೇಕು, ಬೀದಿಗೆ ಬರಬೇಕು, ಅಲ್ಲ, ನಾಲ್ಕು ಜನರ ನಡುವೆ ಹೇಳಿ, ನಿಂತ್ಕೋಬೇಕು. ನಾನು ಬದಲಾವಣೆ ಪ್ರಯತ್ನ ಪಡ್ತಿರೋದು ಮನಸ್ಸಿನ ಬದಲಾವಣೆ, ನಮ್ಮ ಯೋಚನೆಯ ಬದಲಾವಣೆ. ಫಸ್ಟ್ ಅದಾಗಬೇಕೋ ಇಲ್ವೋ, ಹೌದು, ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ? ಮನಸ್ಸಲ್ಲಿ ಫಸ್ಟ್ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗ್ಬೇಕಾದ್ರೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಯಾಕೆ ನಾನು ಬದಲಾವಣೆ ಬಯಸ್ತಿದ್ದೀನಿ, ಏನೋ ಸರಿ ಆಗ್ತಿಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೌದು. ಯಾಕೆ ಸರಿ ಆಗ್ತಿಲ್ಲ, ಇದುವರೆಗೂ ಬಂದಿರೋ ಪಕ್ಷಗಳು ಯಾಕೆ ಸರಿ ಮಾಡ್ತಿಲ್ಲ, ಏನಕ್ಕೆ ಮಾಡ್ತಿಲ್ಲ ಅಂತ ಯಾಕೆ ಅನ್ಕೊಂತ ಇದ್ದೀರಾ? ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ. ಯಾಕೆ ಆಗ್ತಾ ಇಲ್ಲ? ನಾನು ಅನ್ಕೊಂಡೆ ಈ ಪಕ್ಷ ಬದಲಾಯಿಸಿ ಈ ಪಕ್ಷ ಅಂತಂದೆ, ಈ ಪಕ್ಷ ಬದಲಾಯಿಸಿ ಇನ್ನೊಂದು ಪಕ್ಷ ಅಂತಂದೆ. ನನಗೆ ಇನ್ನೂ ಬದಲಾವಣೆ ಆಗ್ತಿಲ್ಲ ಅಂತ ಅನಿಸಿದೆ. ಪಕ್ಷ ಬದಲಾವಣೆ ಮಾಡ್ಕೊಂಡು ಹೋದ್ರೆ ಆಗೋಗ್ಬಿಡ್ತಾ, ಇದು ಆಗಲ್ಲ. ಏನಕ್ಕೆ ಆಗ್ತಿಲ್ಲ? ನೀವೇ ಹೇಳ್ದಂಗೆ ಫಸ್ಟ್ ನೀವು ಬದಲಾಗಬೇಕು. ಅಲ್ಲ, ಏನದು ನನ್ನಲ್ಲಿ ಬದಲಾವಣೆ ಏನಾಗಬೇಕಾಗಿದೆ, ನಾನು ಥಿಂಕ್ ಮಾಡ್ಬೇಕಲ್ವಾ? ಹೌದು, ಅಟ್ಲೀಸ್ಟ್ ಥಿಂಕ್ ಮಾಡ್ಬೇಕು ನಾನು. ಯಾಕೆ ಯೋಚನೆ ಮಾಡಿದ್ರೆ, ಓಹೋ ಇಲ್ಲಿ ಯಾಕೆ ಇಷ್ಟೊಂದು ಜನ ಬಂದು ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ, ಅದರ ನನಗೆ ಗೊತ್ತಾಗಬೇಕಲ್ವಾ? ಪ್ರಚಾರ ಮಾಡಿ ಅಂತ ಹೇಳ್ತೀವಿ ನಾವು, ಖರ್ಚು ಮಾಡಲ್ಲ ಅಂದ್ರೆ ಯಾಕ್ರಿ ಖರ್ಚು ಮಾಡಲ್ಲ? ಖರ್ಚು ಮಾಡ್ಬೇಕ್ರಿ ನೀವು ಅಂತೀರಾ. ಖರ್ಚಿಗೆ ದುಡ್ಡು ಸಿಕ್ಕಾಪಟ್ಟೆ ಆಗುತ್ತಪ್ಪ. ಒಂದೊಂದು MLA 50 ಕೋಟಿ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇದನ್ನ ಬದಲಾವಣೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕಾ ಬೇಡ? ಕಲ್ಸಿರೋದೇ ಅವರು. ನೀವು ಬದಲಾವಣೆ ಬೇಕಾ ಇಲ್ಲ? ಅದನ್ನ ಕಲ್ಸಿದ್ರೆ ಅದನ್ನೇ ಮಾಡ್ಕೊಂಡು ಹೋಗ್ತೀರಾ. ಅದನ್ನೇ ಮಾಡ್ಕೊಂಡು ಹೋಗ್ಬೇಕಾ ನೀವು? ಕರೆಕ್ಟ್. ಫಸ್ಟ್ ಇದನ್ನ ಚೇಂಜ್ ಮಾಡ್ಬೇಕಲ್ವಾ? ಏನಕ್ಕೆ 50 ಕೋಟಿ ಬಂದು ಹೂಡಿಕೆ ಮಾಡಿ ಎಲೆಕ್ಷನ್ ನಿಲ್ತಾ ಇದ್ದಾರೆ? ಏನಕ್ಕೆ 50 ಕೋಟಿ ಹಾಕ್ತಾರೆ ಅಂದ್ರೆ ಆ ಹಣ ಇಲ್ಲಿಂದ ಬರುತ್ತೆ? ಎಲ್ಲಿಂದ ಬಂತು ಬಿಡಿ, ನಂದೇ ದುಡ್ಡು ತಂದು ಹಾಕ್ತೀನಿ, ನಾನು ಸಂಪಾದನೆ ಮಾಡಿರೋದೆ. ಏನಕ್ಕೆ ಹಾಕ್ತಿದ್ದೀನಿ ನಾನು? ಏನಕ್ಕೆ? ನಿಮ್ಗೆ ಕ್ವಶನ್ ಬರುತ್ತಾ ಬರಲ್ವೋ? ಖಂಡಿತ ಬರು ಸರ್. ಈ ವ್ಯವಸ್ಥೆ ಇರೋದು ಮೊದಲಿಂದ ಹಾಗೆ. ಮತ್ತೆ ಬದಲಾವಣೆ ಏನಕ್ಕೆ ಬಯಸ್ತಾ ಇದ್ದೀರಾ? ಮತ್ತೆ ಬದಲಾವಣೆ ಬಯಸೋದಂದ್ರೆ ನೀವು ರೋಡಿಗೆ ಬಂದು ಮಾತಾಡಿದ್ರೆ ಆಗಲ್ಲ ಅನ್ನೋ ಹೇಳಿ. ಬದಲಾವಣೆ ಬೇಕು ಅಂತೀರಾ, ಮತ್ತೆ ಅದನ್ನೇ ಹೇಳ್ತೀರಾ. ಏನ್ ಹೇಳಿ ಸರ್, ಅವ್ರು ಮಾಡಿದ್ದೆ ನೀವು ಮಾಡಿ ಸರ್. ದೊಡ್ಡದಾಗಿ ಪ್ರಚಾರ ಮಾಡಿ, ಅಲ್ಲಲ್ಲಿ ಹೋರ್ಡಿಂಗ್ಸ್ ಹಾಕಿ, ಎಲ್ಲ ಹಳ್ಳಿಗಳ ಕಡೆ ಓಡಾಡಿ, ಪ್ರೊಸೆಷನ್ ಮಾಡಿ, ಸ್ಟ್ರಕ್ಚರ್ ಕಟ್ಟಿ, ಹುಡುಗರ ಪಡೆ ಕಟ್ಟಿ,